ಜೋರಾಗಿ ಆರನ್ನ ಮಾರ್ಕೊಂಡು ಇವ್ರು ಬರೋದು ತುಂಬ ದೊಡ್ಡ ತಪ್ಪು. ನಾನು ತುಂಬ ಸೈಡ್ಗೆ ಹೊರಟೋಗ್ಬಿಟ್ಟೆ ಏನಾನ ಎಮರ್ಜೆನ್ಸಿ ಇದೆಯೇನೋ ಅಂತ. ಆದರೆ ಏನು ಎಮರ್ಜೆನ್ಸಿ ಇಲ್ಲ. ಹೆವಿ ಸ್ಪೀಡಾಗಾದರೆ ಒಂದು 80-90 ಸ್ಪೀಡ್ನಲ್ಲಿ ಹೋಗ್ತಿದ್ದಾರೆ ಅವರು. ದಿಸ್ ಇಸ್ ಇಂಡಿಯಾ. ಗುರು, ನನ್ನ ಬೈಕಲ್ಲಿ ಸ್ಪೀಡು ಕಡಿಮೆ ಆಗಲಿಲ್ಲ, ಆದರೆ ನಾನು ಮೊಬೈಲ್ ಹತ್ರ ಯೂಸ್ ಮಾಡ್ತಾ ಇದ್ದೀನಿ ರೈಟ್ ಹ್ಯಾಂಡಲ್ಲಿ. ಅದು ಕೂಡ ಯಾರನ್ನ ಗೆಸ್ ಮಾಡ್ತೀರಾ? ಗೆಸ್ ಮಾಡಿ ನೋಡೋಣ, ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡೋಣ. ಆದರೆ ರೈಟ್ ಹ್ಯಾಂಡಲ್ಲಿ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀನಿ, ಆದರೆ ಸ್ಪೀಡ್ ಕೂಡ ಕಡಿಮೆ ಆಗಿಲ್ಲ ನೋಡಿ. ನನ್ನ ಓಲಾ ಸ್ಕೂಟರಲ್ಲಿ ನೈಟ್ ಟ್ರಾವೆಲಿಂಗು ಸಖತ್ ಕ್ರೇಜಿ ಆಗಿದೆ. ಎಷ್ಟು ಸಖತ್ತಾಗಿದೆ ನೋಡಿ. ನೈಟು ಫುಲ್ ಕೂಲ್ ಆಗಿದೆ ಟ್ರಾಫಿಕ್. ನಾವು ಅಂದ್ಕೊತೀವಂತೆ ಅದಕ್ಕೆ ಬುದ್ಧಿ ಇಲ್ಲ ಅಂತ ನೋಡಿ, ಅದು ಕೂಡ ರೈಡ್ನ ಎಂಜಾಯ್ ಮಾಡ್ತಿದೆ. ಇದು ನಿಜವಾಗ್ಲೂ ಇಂಥ ನಾಯಿ ಮನೆಯಲ್ಲಿ ಕೂಡ ಟ್ರಾವೆಲ್ ಮಾಡೋದಂತ ಇಷ್ಟ ಇರುತ್ತೆ. ಲೈಕ್ ಯಾಗಡೆ ಚಾರ್ಲಿ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ, ಅವಕ್ಕೂ ಟ್ರಾವೆಲ್ ಮಾಡಬೇಕಂತ ಎಷ್ಟು ಇಷ್ಟ ಆಗುತ್ತೆ ಅಂತ. ನೋಡಿ ಇಲ್ಲೊಂದು ನಾಯಿ ಟ್ರಾವೆಲ್ನ ಎಷ್ಟು ಸಖತ್ತಾಗಿ ಎಂಜಾಯ್ ಮಾಡ್ತಿದೆ ನೋಡಿ. ಗುರು, ನಾವು ಅನ್ಕೊತೀವಿ ನಮ್ಮ ಈ ದೇಶದಲ್ಲಿ, ಪ್ರಪಂಚದಲ್ಲಿ, ಈ ಭೂಮಿ ಮೇಲೆ ಮನುಷ್ಯರಿಗೆ ಮಾತ್ರನೇ ಬುದ್ಧಿ ಇರೋದು ಅಂತ. ಆದರೆ ಇಲ್ಲಿ ಅದು ಎಷ್ಟು ಚೆನ್ನಾಗಾದರೆ ಎಂಜಾಯ್ ಮಾಡ್ತಿದೆ ನೋಡಿ ಈ ಟ್ರಾವೆಲ್ನ. ಅದೇ ಅವಕ್ಕೆ ಬುದ್ಧಿ ಇಲ್ಲದೇ ಇದ್ದಿದ್ರೆ ಇಷ್ಟೊತ್ತಿಗೆ ರೋಡ್ನಲ್ಲಿ ಧುಮುಕ್ಬೋದಿತ್ತಲ್ಲ, ಆದರೆ ಧುಮುಕಿಲ್ಲ. ಯಾಕಂದರೆ ಅವಕ್ಕೂ ಸಹ ಬುದ್ಧಿ ಇದೆ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೊಬೋದು. ಇದಾದರೆ ಎಷ್ಟು ಸಖತ್ತಾಗಿ ಅಂದರೆ ಎಂಜಾಯ್ ಮಾಡ್ತಿದೆ ನೋಡ್ಬೋದು ಈ ಚಿಕ್ಕ ಮರಿ. ನನಗೆ ತುಂಬ ಖುಷಿ ಆಯಿತು ಟ್ರಾವೆಲ್ ಮಾಡಿದಾಗ. ಇಂಥ ಒಂದು ಜೊತೆಗೆ ಯಾರ್ದು ಬರ್ದಿದ್ದಾಗ ಇಂಥ ಒಂದು ಚಿಕ್ಕ ನಾಯಿ ಮರಿನ ನಾನು ಇವಾಗ ಡಿಮ್ಮಂಡಿ ಹೊಡಿತೀನಿ. ಯಾರು ಡಿಮ್ಮಂಡಿ ಹೊಡಿತಾರೆ ನೋಡೋಣ. ಇವಾಗ ಸರಿಯಾಗಿ ರೋಡ್ ಕಾಣಿಸ್ತಿಲ್ಲ, ಚಿಕ್ಕ ರೋಡ್ ಇದು, ಘಾಟಿ ರೋಡು. ಘಾಟಿಯಿಂದ ಮಂಚನಹಳ್ಳಿಗಾದರೆ ಹೋಗ್ತಾ ಇದ್ದೀನಿ. ಚಿಕ್ಕ ರೋಡು, ಕಾರುಗಳು ಬಂದರೆ ಅಷ್ಟು ರೋಡೇ ಕಾಣಿಸಲ್ಲ ಇಲ್ಲಿ. ನೋಡೋಣ ಇವಾಗ ಯಾರು ಡಿಮ್ಮಂಡಿ ಕೊಟ್ಟರೆ ಸಾಕು, ರೋಡ್ ಚೆನ್ನಾಗಿ ಕಾಣಿಸುತ್ತೆ. ರೋಡ್ನಲ್ಲಿ ಜನಗಳು ಇವಾಗ ಓಡಾಡೋದೇ ಕಡಿಮೆ, ಟ್ರಾವೆಲ್ ಮಾಡೋದೇ ಕಡಿಮೆ. ಹಗಲಲ್ಲಿ ತುಂಬ ಓಡಾಡ್ತಾರೆ. ಭಯ ಆಗುತ್ತೆ ಗುರು ಇಂಥ ರೋಡ್ಗಳಲ್ಲಿ ಬರೋಕ್ಕೆ. ಒಂದು ಫಾರೆಸ್ಟಲ್ಲಿ ಹೋಗ್ಬೇಕು ಇವಾಗ ನಾವು, ಕಾಡಿನಲ್ಲಿ. ನಾನು ಯಾವಾಗೋ ಒಂದು ಸರಿನೇ ಲೈಫಲ್ಲಿ ಹೋಗಿರೋದು. ಇದು ನಮ್ಮೂರು, ಇಲ್ಲಿಂದ ಬರೀ ನಮ್ಮೂರು 20 ಕಿಲೋಮೀಟ್ರ್ ಅಷ್ಟೇ. ಆದರೆ ಈ ರೋಡಲ್ಲಿ ಹೋಗಿರೋದು ಇವಾಗ ಒಂದೇ ಒಂದು ಸರಿ ಹೋಗಿದ್ದೀನಿ. ಇದು 2ನೇ ಸತಿ ಹೋಗ್ತಾ ಇದ್ದೀನಿ ಇಷ್ಟೊತ್ತಿನಲ್ಲಿ. ಅಷ್ಟು ಭಯ ಗುರು ಈ ರೋಡು. ಅಂದರೆ ನನಗೆ ಆ ಥರ ರೂಮರ್ಸ್ ಹೇಳಿ ಕೊಟ್ಟಿರೋರು. ನಾನು ಚಿಕ್ಕವಾಗಿದ್ದಾಗ ಈ ರೋಡ್ ಬಗ್ಗೆ ಆ ಥರ ಭಯ ಇಕ್ಸಿದ್ರು ಗುರು ನನಗೆ. ಇವಾಗ ಯಾವುದೇನು ಭಯ ಇಲ್ಲ, ಅದಕ್ಕೆ ಆ ಥರ ಹೋಗ್ತಾ ಇರೋದು. ಇನ್ನು 27 ಕಿಲೋಮೀಟ್ರ್ ಹೋಗ್ಬೇಕು ನಾನು. ಚಾರ್ಜಿಂಗ್ 33% ಆದರೆ ಇದೆ, ಆರಾಮ್ಸೆ ಹೋಗುತ್ತೆ. ಘಾಟ್ ಸೆಕ್ಷನ್ ಥರ ಬರಲಿಲ್ಲ ಅದು. ಇನ್ನೂ ಒಂದು ಊರು ದಾಟಿದ ಮೇಲೆ ಬರುತ್ತೆ ಗುರು. ಎಷ್ಟು ಚಿಕ್ಕ ರೋಡು, ಯಾರು ಕೂಡ ಇರಲ್ಲ ಆ ರೋಡಲ್ಲಿ. ಲೆಟ್ಸ್ ರೈಡ್ ಆಗುತ್ತೆ.
ಇವಾಗಾದರೆ ಸ್ಟಾರ್ಟ್ ಆಗಿದೆ. ಇದೇ ನೋಡಿ ಘಾಟ್ ಸೆಕ್ಷನ್ ಥರ ಇದೆ ಇದು. ಇವಾಗ ಒಂದು ಬೆಟ್ಟದ ಮಧ್ಯಗಳಲ್ಲಾದರೆ ನಾವು ಹೋಗ್ಬೇಕು ಗುರು. ಎಷ್ಟು ಚಿಕ್ಕ ರೋಡ್ ನೋಡಿ. ನೈಟ್ ಹೊತ್ತಿನಲ್ಲಿ ಯಾವನ ವೆಹಿಕಲ್ಸ್ ಬಂದರೆ ಗೊತ್ತಾಗ್ಬಿಡುತ್ತೆ. ಹಗಲಲ್ಲಿ ಡೇ ಟೈಮಲ್ಲಿ ಹಗಲಿನಲ್ಲಿ ಅಂದರೆ ಸಡನ್ನಾಗಿ ಯಾವುದನ್ನ ಟೂ ವೀಲರ್ ಬಂದರೂ ಕೂಡ ಕಷ್ಟ ಗುರು. ಅಷ್ಟು ಚಿಕ್ಕ ರೋಡ್ ಇದಾದರೆ ನೋಡಿ. ಫಾರೆಸ್ಟ್ ಎಲ್ಲ ಯಾವ ಥರ ಇದೆ ಅಂತ. ಇದು ಬಂದುಬಿಟ್ಟು ಘಾಟಿಯಿಂದ ಮನುಷ್ಯನಹಳ್ಳಿ ರೋಡು. ತುಂಬ ಚಿಕ್ಕ ರೋಡು. ಯಾರೋ ಹೋಗ್ತಿದ್ದಾನೆ ಮುಂದೆ. ಅವ್ರ ಜೊತೆಗಾದರೆ ಸೇರ್ಕೊಬಿಡೋಣ ನಾವು. ಪರವಾಗಿಲ್ಲ, ಟೂ ವೀಲರ್ ಹೋಗ್ತಿದೆ, ಕಾರ್ ಹೋಗ್ತಿದೆ, ನೋ ವರೀಸ್. ಇನ್ನು 10 ಗಂಟೆ ಮೇಲೆ ಆ ಟೈಮಲ್ಲಿ ಬಂದರೆ ಭೀಕರವಾದ ಕತ್ತಲು. ಯಾರು ಕೂಡ ಓಡಾಡಲ್ಲ ಈ ರೋಡ್ನಲ್ಲಿ. ಬಾಪ್ರೆ ಬಾ, ನಿಧಾನಕ್ಕೆ ಹೋಗ್ಬೇಕು. ಅವನೇನು ಅಷ್ಟು ಸ್ಪೀಡಾಗಿ ಹೋಗ್ತಿದ್ದಾರ? ಒಂದು ಟೂ ವೀಲರು, ಒಂದು ಕಾರ್ ಹೋಗ್ತಿದೆ. ಸದ್ಯಕ್ಕೆ ಇವತ್ತಾದರೆ ಭಯ ಆಗಿಲ್ಲ ಗುರು ಈ ರೋಡಲ್ಲಿ.